ಗೋಚಾರದಲ್ಲಿ ನಾವು ಎರಡೇ ಗ್ರಹಗಳನ್ನು ಮುಖ್ಯವಾಗಿ ತಗೊಳ್ತೀವಿ ಫಲಗಳಿಗೆ. ಯಾಕೆ ಎರಡೇ ಗ್ರಹಗಳನ್ನು ಮುಖ್ಯವಾಗಿ ತಗೋತೀವಿ? ನೀವು ಆಗ್ಲಿಂದ ಇವರು ಬರೀ ಗುರು ಶನಿ ಹೇಳುತ್ತಾರೆ, ರವಿ ಹೇಳಲ್ಲ, ಕುಜ ಹೇಳಲ್ಲ, ಬುಧ ಹೇಳಲ್ಲ ಅಂತ ನೀವು ಏನಾರ ಯೋಚನೆ ಮಾಡ್ತಿದ್ರೆ, ಇಲ್ಲಿವರೆಗೆ ಮೇ 15 ಅವ್ರಿಗೆ ಅಶುಭ ಫಲ ಇದೆ. ಸಿಂಹರಾಶಿಯವ್ರಿಗೆ ಅವ್ರಿಗೆ ಶುಭ ಫಲ ಉಂಟಾಗೋದು ಮೇ 15 ನಂತರ ಗುರು ಮಿಥುನಕ್ಕೆ ಬಂದಾಗ. ಈಗ ಯಾರಿಗೋ ಗುರುಬಲ ಇಲ್ಲ ನಿಮ್ಮ ಮನೆಯಲ್ಲಿ, ನಾವು ಓದಿದಂಥ ರಾಶಿಯವರಿಗೆ ಗುರುಬಲ ಇಲ್ಲ. ನಿಮ್ಮ ಮನೆಯಲ್ಲೇ 4 ಜನ ಇದ್ದರೆ 4 ರಾಶಿ ಇರುತ್ತೆ. 2 ರಾಶಿಯವರಿಗೆ ಗುರುಬಲ ಇಲ್ಲ ಅಂದ್ಕೊಳ್ಳಿ, 2 ರಾಶಿಯವರಿಗೆ ಗುರುಬಲ ಇರುತ್ತೆ ಅಂದ್ಕೊಳ್ಳಿ. 4 ಜನದ್ದು ಬ್ಯಾಲೆನ್ಸ್ ಆಯ್ತಲ್ಲ. ಒಂದು ಮಾಹಿತಿ ತಿಳ್ಕೊಳ್ಳಿ, ಗುರು ಶನಿ ನಿಮ್ಮ ರಾಶಿಯಿಂದ ಎಷ್ಟನೇ ಮನೆಗಳಲ್ಲಿದ್ದರೂ ಒಳ್ಳೆಯದು ಅಂತ. ಸಿಂಹರಾಶಿಯವರಿಗೆ ಶುಭವಾರ ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ. ಶುಭರತ್ನ ಮಾಣಿಕ್ಯ, ಮುತ್ತು, ಹವಳ, ಪುಷ್ಯರಾಗ. ಶುಭವರ್ಣ ಕೆಂಪು, ಹಳದಿ, ಬಿಳಿ, ಹಸಿರು. ಶುಭ ದಿಕ್ಕು ಪೂರ್ವ. ಶುಭ ಸಂಖ್ಯೆ 1, 3, 5, 9. ಶುಭ ದಿನಾಂಕ 1, 4, 10, 13, 19, 22, 28, 31. ಗುರುವು ವೃಷಭ ರಾಶಿ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಅಶುಭ ಫಲದಾಯಕರಾಗಿದ್ದು, ಕೃಷಿಯಲ್ಲಿ ಅಲ್ಪ ಫಲ, ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಕಾರ್ಯ ಸಾಧನೆಗಾಗಿ ತಿರುಗಾಟ, ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಲಾಭ, ಬಂಧು ಮಿತ್ರರಲ್ಲಿ ಅಸಹಕಾರ, ಸ್ಥಳ ಬದಲಾವಣೆ ಮೊದಲಾದ ಫಲಗಳು ಉಂಟಾಗುತ್ತವೆ. ಎಲ್ಲಿವರೆಗೆ? ಮೇ 15 ಅವ್ರಿಗೆ ಅಶುಭ ಫಲ ಇದೆ. ಸಿಂಹರಾಶಿಯವ್ರಿಗೆ ಅವ್ರಿಗೆ ಶುಭ ಫಲ ಉಂಟಾಗೋದು ಮೇ 15 ನಂತರ ಗುರು ಮಿಥುನಕ್ಕೆ ಬಂದಾಗ. ನೋಡುವ, ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇದೆ, ಯತ್ನ ಕಾರ್ಯಾನುಕೂಲ ಇದೆ, ಅನಾರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುವಿಕೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಮೊದಲಾದ ಶುಭ ಫಲಗಳು ಅವರಿಗೆ ಈ ವರ್ಷದ ಮೇ 15 ನಂತರ ಕಾಣಬರುತ್ತದೆ. ಶನಿ ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ, ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಬಂಧು ಮಿತ್ರರಿಂದ ಅವಮಾನ, ಹಣದ ಅಡಚಣೆ, ಅನಾರೋಗ್ಯಗಳು ಉಂಟಾಗುತ್ತವೆ ಶನಿ ಕಡೆಯಿಂದ. ಪರವಾಗಿಲ್ಲ, ಶನಿ ಬಲ ಗುರುಬಲ ಎರಡರಲ್ಲಿ ಯಾವುದಾದ್ರು ಒಂದು ಗ್ರಹದ ಬಲ ಇದ್ದರೂ ಸಾಕು, ಹೇಗೋ ಮ್ಯಾನೇಜ್ ಆಗುತ್ತೆ. ಅಷ್ಟೊಂದು ಅಶುಭ ಫಲಗಳು ಇರುವುದಿಲ್ಲ, ಭಯ ಬೀಳೋದು ಬೇಡ. ಸಿಂಹರಾಶಿಯವರಿಗೆ ಗುರುಬಲ ಇದೆ, ಶನಿ ಬಲ ಇರೋದಿಲ್ಲ. ಈಗ ಕನ್ಯಾ ರಾಶಿಯವರಿಗೆ ಅವರಿಗೆ ಶುಭವಾರ ಬುಧವಾರ, ಶುಕ್ರವಾರ, ಭಾನುವಾರ. ಶುಭರತ್ನ ಮಾಣಿಕ್ಯ, ಪಚ್ಚೆ, ವಜ್ರ. ಶುಭವರ್ಣ ಕೆಂಪು, ಹುಲ್ಲು ಹಸಿರು, ಶ್ಯಾಮವರ್ಣ. ಶುಭ ದಿಕ್ಕು ಉತ್ತರ. ಶುಭ ಸಂಖ್ಯೆ 3, 5, 6, 8. ಶುಭ ದಿನಾಂಕ 5, 4, 23. ವೃಷಭ ಮತ್ತು ಕನ್ಯಾ ರಾಶಿಯವರಿಗೆ ವೃಷಭ ಮತ್ತು ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಶುಭ ಫಲದಾಯಕನಾಗಿದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಆರೋಗ್ಯ ಸುಧಾರಣೆ, ಬಂಧು ಮಿತ್ರ ಸಹಾಯ, ಪುಣ್ಯಕ್ಷೇತ್ರ ದರ್ಶನ, ಕೃಷಿಯಲ್ಲಿ ಉತ್ತಮ ಫಲ, ಶುಭ ಕಾರ್ಯಗಳು ನಡೆಯುವಿಕೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿ ಮೊದಲಾದ ಫಲಗಳು ಉಂಟಾಗುತ್ತವೆ. ಎಲ್ಲಿರುವಾಗ ಈಗ ವೃಷಭದಲ್ಲಿ ಇರೋದರಿಂದ ಅವ್ರಿಗೆ ಕನ್ಯಾ ರಾಶಿಯವರಿಗೆ 9ನೇ ಮನೆಯಲ್ಲಿ ಗುರು ಈಗ ಇದೆ. ಹಾಗಾಗಿ ಅವ್ರಿಗೆ ಮೇ 15 ಚೆನ್ನಾಗಿದೆ, ಫಲದಾಯಕವಿದೆ. ಅಂತರದಲ್ಲಿ ಗುರು ಮಿಥುನಕ್ಕೆ ಬಂದಾಗ ಅವ್ರಿಗೆ 10ನೇ ಮನೆ ಆಗುತ್ತೆ ಕನ್ಯಾ ರಾಶಿಯವರಿಗೆ ಗುರು. ಆವಾಗ ಫಲ ಏನಂದರೆ, ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಮನಸ್ಸಿಗೆ ಚಿಂತೆ, ಇದು ಮೇ 15 ನಂತರ, ತಿರುಗಾಟ, ಅಧಿಕ ಖರ್ಚು, ವ್ಯವಹಾರಗಳಲ್ಲಿ ಅಡಚಣೆ ಮೊದಲಾದ ಅಶುಭ ಫಲಗಳು ಕಂಡುಬರುತ್ತವೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ವ್ಯರ್ಥ ಧನಹಾನಿ, ಅನಾರೋಗ್ಯ, ಪರಸ್ಥಳವಾಸ, ಮನಸ್ಸಿಗೆ ಬೇಸರ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವಿರೋಧಿಗಳಿಂದ ತೊಂದರೆ ಮೊದಲಾದ ಫಲಗಳು ಕಾಣಬರುತ್ತವೆ. ತುಲಾರಾಶಿಯವರಿಗೆ
ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ, ಶುಭರತ್ನ, ವಜ್ರ, ಮರಕತ, ನೀಲ, ಶುಭವರ್ಣ, ಬಿಳಿ, ಹಸಿರು, ಕಪ್ಪು, ಶುಭ ದಿಕ್ಕು ಆಗ್ನೇಯ, ಶುಭ ಸಂಖ್ಯೆ 5, 6, 8, ಶುಭ ದಿನಾಂಕ 6, 9, 15, 18, 24, 27. ಗುರುವು ವೃಷಭ ರಾಶಿಯಲ್ಲಿ ಮತ್ತು ಕಟಕ ರಾಶಿಗಳಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು, ಯಾಕೆಂದರೆ ತುಲಾರಾಶಿಯವರಿಗೆ ಈಗ ಅಷ್ಟಮ ಗುರು ಎಲ್ಲಿವರೆಗೂ ಮೇ 15ರವರೆಗೆ, ಅಲ್ಲಿವರೆಗೂ ಫಲ ಅವರಿಗೆ ಇಲ್ಲ. ಹಾಗಾಗಿ ಚೋರಾಗ್ನಿ ಭೀತಿ, ಬಂಧು ಮಿತ್ರ ವಿರಸ, ದುಷ್ಟ ಜನರ ಸಹವಾಸ, ಅನಾರೋಗ್ಯ, ಮನಸ್ಸಿಗೆ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ, ಅಧಿಕ ಖರ್ಚು ಮೊದಲಾದ ಫಲಗಳು ಉಂಟಾಗುತ್ತವೆ. ಎಲ್ಲಿವರೆಗೆ? ಮೇ 15ರವರೆಗೆ. ಅದೇ ಗುರು ಮಿಥುನ ರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕುಟುಂಬದಲ್ಲಿ ಸೌಖ್ಯ, ಆರೋಗ್ಯ ಸುಧಾರಣೆ, ಬಂಧು ಮಿತ್ರ ಸಹಾಯ, ಪುಣ್ಯಕ್ಷೇತ್ರ ದರ್ಶನ, ಶುಭ ಕಾರ್ಯಗಳು ನಡೆಯುವಿಕೆ ಮೊದಲಾದ ಶುಭ ಫಲಗಳನ್ನು ಕಾಣಬಹುದು. ಈಗ ಶನಿ ಮೀನರಾಶಿಗೆ ಬರುತ್ತೆ. ತುಲಾರಾಶಿಯವರಿಗೆ ಶುಭ ಫಲದಾಯಕನಾಗಿದ್ದು ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ, ವ್ಯಾಪಾರದಲ್ಲಿ ಲಾಭ, ಕೃಷಿಯಲ್ಲಿ ಅಭಿವೃದ್ಧಿ, ಸರ್ಕಾರಿ ಕೋರ್ಟು ವ್ಯವಹಾರಗಳಲ್ಲಿ ಅಭಿವೃದ್ಧಿ ಮೊದಲಾದ ಫಲಗಳು ಉಂಟಾಗುತ್ತವೆ. ಯಾಕೆ ಅಂತಂದರೆ ತುಲಾರಾಶಿಯವರಿಗೆ ಶನಿ 6ನೇ ಮನೆಗೆ ಬರುತ್ತೆ. ಶನಿ 6ನೇ ಮನೆಗೆ ಬಂದಾಗ ಶುಭ. ಇಲ್ಲಿ ನಾವು ಓದ್ತಿರುವಾಗ ಅಷ್ಟು ನೀವು ತಿಳ್ಕೊಳ್ಳಿ, ಗೋಚಾರದಲ್ಲಿ ನಾವು 2 ಗ್ರಹಗಳನ್ನು ಮುಖ್ಯವಾಗಿ ತಗೊಳ್ತೀವಿ ಫಲಗಳಿಗೆ. ಯಾಕೆ 2 ಗ್ರಹಗಳನ್ನು ಮುಖ್ಯವಾಗಿ ತಗೋತೀವಿ? ನೀವು ಆಗಲಿಂದ ಇವರು ಬರೀ ಗುರು ಶನಿ ಹೇಳುತ್ತಾರೆ, ರವಿ ಹೇಳಲ್ಲ, ಕುಜ ಹೇಳಲ್ಲ, ಬುಧ ಹೇಳಲ್ಲ ಅಂತ ನೀವು ಏನಾರ ಯೋಚನೆ ಮಾಡ್ತಿದ್ರೆ, ಒಂದು ರಾಶಿಯಲ್ಲಿ ಗುರುವು 1 ವರ್ಷ ಇರ್ತಾರೆ. ಒಂದಿಷ್ಟು ಫಲಗಳನ್ನು ಆಗುಹೋಗುಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಶನಿ ಒಂದು ರಾಶಿಯಲ್ಲಿ 2.5 ವರ್ಷ ಇರ್ತಾರೆ, ಒಂದಿಷ್ಟು ಆಗುಹೋಗುಗಳನ್ನು ನಿರೀಕ್ಷೆ ಮಾಡ್ಬೋದು. ಈ ರವಿ 1 ತಿಂಗಳು ಒಂದು ಮನೇಲಿರೋದು, ಬುಧ 1 ತಿಂಗಳು, ಶುಕ್ರ ಕುಜ 45 ದಿನ 30 ದಿನ. ಈ ಸ್ವಲ್ಪ ದಿನಗಳಲ್ಲಿ ಅವರ ಫಲಗಳನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅದು ನಾವು ಕಣ್ಣು ಮುಚ್ಚಿಂಗ್ ಕಂಡುಬಿಡೋರೊಳಗೆ 1 ತಿಂಗಳು ಬಂದುಬಿಡುತ್ತೆ, 15 ದಿನ ಬಂದುಬಿಡುತ್ತೆ. ಚಂದ್ರ ಅಂತೂ 2 ದಿನ ಒಂದು ಮನೆಯಲ್ಲಿ. ಹಾಗಾಗಿ ಪಂಚಾಂಗದಲ್ಲಿ ಅದರ ಫಲಗಳನ್ನು ಅತಿ ಹೆಚ್ಚು ಗಣನೆಗೆ ತೆಗೆದುಕೊಳ್ಳದೆ ದೀರ್ಘಕಾಲ ರಾಶಿಯಲ್ಲಿರುವ ಗ್ರಹಗಳಂತಂದರೆ ಗುರು ಮತ್ತು ಶನಿ, ಅದರ ಫಲಗಳನ್ನು ಇಲ್ಲಿ ಹೇಳಲಾಗುತ್ತದೆ. ಇದು ನಿಮ್ಮ ಗಮನಕ್ಕೆ ಇರಲಿ. ವೃಶ್ಚಿಕ ರಾಶಿಯವರಿಗೆ ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ. ಶುಭರತ್ನ ಹವಳ, ಮಾಣಿಕ್ಯ, ಪುಷ್ಯರಾಗ. ಶುಭ ವರ್ಣ ಕೆಂಪು, ಹಳದಿ, ಕೇಸರಿ. ಶುಭ ದಿಕ್ಕು ದಕ್ಷಿಣ. ಶುಭ ಸಂಖ್ಯೆ 1, 2, 3, 9. ಶುಭ ದಿನಾಂಕ 1, 10, 27. ವೃಷಭ ಮತ್ತು ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಉತ್ತಮ ಫಲದಾಯಕನಾಗಿದ್ದು, ಏಕೆಂದರೆ ವೃಶ್ಚಿಕ ರಾಶಿಯವರಿಗೆ ಗುರು 7ನೇ ಮನೆಯಲ್ಲಿದೆ. ಈಗ ಎಲ್ಲಿವರೆಗೂ ಮೇ 15ರವರೆಗೆ ಅದು ಶುಭ ಫಲ. ಅದು ಉದ್ಯೋಗದಲ್ಲಿ ಪ್ರಗತಿ, ಯತ್ನ ಕಾರ್ಯ ಅನುಕೂಲ, ಕುಟುಂಬ ಸೌಖ್ಯ, ಶುಭ ಕಾರ್ಯ ಯತ್ನ ಸಫಲ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ಪುಣ್ಯಕ್ಷೇತ್ರ ದರ್ಶನ, ಸತ್ಕರ್ಮಾಸಕ್ತಿ ಮೊದಲಾದವುಗಳು ಕಾಣಬರುತ್ತವೆ. ಇಲ್ಲಿವರೆಗೆ ಇದು ಮೇ 15ರವರೆಗೆ. ಆನಂತರದಲ್ಲಿ ಗುರು ಮಿಥುನ ರಾಶಿಗೆ ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಗುರು ಆಗುತ್ತೆ. ಆವಾಗ ಒಳ್ಳೆಯ ಫಲಗಳು ಕಷ್ಟ. ಏನಿದೆ ಫಲ? ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಗುರು ಸಂಚರಿಸುವಾಗ ಬಂಧು ಮಿತ್ರ ವಿರಸ, ಅನಾರೋಗ್ಯ, ಮನಸ್ಸಿಗೆ ಚಿಂತೆ ಮೊದಲಾದ ಅಶುಭ ಫಲಗಳು ಉಂಟಾಗ್ತವೆ 1 ವರ್ಷ ವೃಶ್ಚಿಕ ರಾಶಿಯವರಿಗೆ. ಶನಿ ಮೀನರಾಶಿಯಲ್ಲಿ ಸಂಚರಿಸೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಸರ್ಕಾರಿ ಸಂಬಂಧವಾದ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಅಪಜಯ, ದುಷ್ಟಜನ ಸಹವಾಸದಿಂದ ತೊಂದರೆ, ಧನಹಾನಿ ಮೊದಲಾದ ಅಶುಭ ಫಲಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ. ಏನಕ್ಕಂತಂದರೆ ಶನಿ 5ನೇ ಮನೆ ಆಗುತ್ತೆ. ವೃಶ್ಚಿಕ ರಾಶಿ 5ನೇ ಮನೆ ಅಷ್ಟು ಶುಭವಲ್ಲ. ಇಲ್ಲಿ ಒಂದು ಮಾಹಿತಿ ತಿಳ್ಕೊಳ್ಳಿ. ಗುರು ಶನಿ
ನಿಮ್ಮ ರಾಶಿಯಿಂದ ಎಷ್ಟನೇ ಮನೆಗಳಲ್ಲಿದ್ದರೆ ಒಳ್ಳೆಯದು ಅಂತ. ಶನಿ 3, 6, 11 ಮನೆಗಳಲ್ಲಿ ಸಂಚರಿಸಿದ್ರೆ ಒಳ್ಳೆಯದು ರಾಶಿಯಿಂದ. ವೃಶ್ಚಿಕ ರಾಶಿಗೆ 3ನೇ ಮನೆ ಯಾವುದು? ಮಕರ. ವೃಶ್ಚಿಕ ರಾಶಿಯವರಿಗೆ ಮಕರದಲ್ಲಿದ್ದರೆ ಒಳ್ಳೆಯದು. ಅಲ್ಲಿಂದ 6ನೇ ಮನೆ ಯಾವುದು? ಮೇಷ. ಮೇಷಕ್ಕೆ ಶನಿ ಬಂದಾಗ ಒಳ್ಳೆಯದು. ಅಲ್ಲಿಂದ 11ನೇ ಮನೆ ಯಾವುದು? ಕನ್ಯಾ. ಅಲ್ಲಿಗೆ ಬಂದಾಗ ಒಳ್ಳೆಯದು. ಗುರು ಎಷ್ಟನೇ ಮನೆಯಲ್ಲಿದ್ದರೂ ಒಳ್ಳೆಯದು? 2, 5, 7, 9, 11. ಎಲ್ಲಿಂದ? ರಾಶಿಯಿಂದ. ಇದನ್ನು ನೋಡ್ಕೊಳ್ಳಿ ಯಾವಾಗಲೂ. ಫಲ ನೋಡೋದು ಯಾವ ಥರ, ಗೋಚಾರ ನೋಡೋದು ಯಾವ ಥರ ಅಂದರೆ ರಾಶಿಯಿಂದ ಗುರು ಶನಿಯಿಂದ ಲೆಕ್ಕ ಹಾಕೋದು ಈ ರೀತಿ. ಗುರು 2, 5, 7, 9, 11ರಲ್ಲಿದ್ದರೆ ಒಳ್ಳೆಯದು. ಶನಿ 3, 6, 11ರಲ್ಲಿದ್ದರೆ ಆ ವರ್ಷ ಒಳ್ಳೆಯದಾಗುತ್ತದೆ. ಈಗ ಧನಸ್ಸು ರಾಶಿಯವರಿಗೆ ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ. ಶುಭರತ್ನ ಹವಳ, ಮಾಣಿಕ್ಯ, ಪುಷ್ಯರಾಗ, ನೀಲ. ಶುಭ ವರ್ಣ ಹಳದಿ, ಕೆಂಪು, ಕೇಸರಿ, ತಾಮ್ರ. ಶುಭ ದಿಕ್ಕು ಈಶಾನ್ಯ. ಶುಭ ಸಂಖ್ಯೆ 1, 3, 8, 9. ಶುಭ ದಿನಾಂಕ 3, 9, 12, 18, 21, 27, 30. ಧನಸ್ಸು ರಾಶಿಯವರಿಗೆ ಗುರುವು ವೃಷಭ, ಕಟಕ ರಾಶಿಗಳಲ್ಲಿರುವಾಗ ಅಶುಭದಾಯಕನಾಗಿದ್ದು ಹಣದ ಅಡಚಣೆ, ಬಂಧು ಮಿತ್ರ ಮನಸ್ತಾಪ, ಅನಾರೋಗ್ಯ, ದುಷ್ಟಜನರ ಸಹವಾಸ, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಉಂಟಾಗುವು. ಮೇ 15ರವರೆಗೆ ಮಾತ್ರ. ಮೇ 15 ನಂತರ ಅವರಿಗೆ ಗುರುಬಲ ಬರ್ತದೆ. ಮಿಥುನ ರಾಶಿಗೆ ಗುರು ಬಂದಾಗ ಕುಟುಂಬದಲ್ಲಿ ಸೌಖ್ಯ, ಉದ್ಯೋಗದಲ್ಲಿ ಪ್ರಗತಿ, ಯತ್ನ ಕಾರ್ಯಾನುಕೂಲ, ಶುಭ ಕಾರ್ಯಗಳು ನಡೆಯುವಿಕೆ, ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಮೊದಲಾದ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭನಿದ್ದು ಯತ್ನ ಕಾರ್ಯಗಳಲ್ಲಿ ವಿಘ್ನ, ಸೇವಕ ವರ್ಗದಿಂದ ತೊಂದರೆ, ಬಂಧು ಮಿತ್ರ ವಿರೋಧ, ಮನಸ್ಸಿಗೆ ವ್ಯಥೆ, ಅನಾರೋಗ್ಯ ಮೊದಲಾದ ಫಲಗಳು ಉಂಟಾಗುತ್ತವೆ. ಅಂದರೆ ಧನುಸು ರಾಶಿಯವರಿಗೆ ಶನಿ ಅಷ್ಟು ಶುಭದಾಯಕನಾಗಿಲ್ಲ, ಗುರು ಶುಭದಾಯಕನಾಗಿದ್ದಾನೆ. ಯಾಕೆ ಧನುರಾಶಿ 7ನೇ ಮನೆಗೆ ಗುರು ಬರೋದ್ರಿಂದ ಒಳ್ಳೆಯದು. ಮುಂದೆ ಮಕರ ರಾಶಿಯವರ 2025ರ ಫಲ ನೋಡೋಣ. ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭರತ್ನ ವಜ್ರ, ಪಚ್ಚೆ, ನೀಲ. ಶುಭವರ್ಣ ನೀಲ, ಹಸಿರು, ಹಳದಿ. ಶುಭ ದಿಕ್ಕು ಪಶ್ಚಿಮ. ಶುಭ ಸಂಖ್ಯೆ 4, 5, 6, 8. ಶುಭ ದಿನಾಂಕ 1, 10, 19, 28. ಮಕರ ರಾಶಿಯವರಿಗೆ ಗುರುವು ವೃಷಭ ಮತ್ತು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಶುಭ ಫಲದಾಯಕರಾಗಿದ್ದು ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರರಿಂದ ಸಹಾಯ, ಸಜ್ಜನ ಸಹವಾಸಗಳಿಂದ ಕೀರ್ತಿ, ಸತ್ಕರ್ಮಾಸಕ್ತಿ, ಕುಟುಂಬ ಸೌಖ್ಯ, ಧನಾಗಮ, ಶುಭ ಕಾರ್ಯ ಯತ್ನ ಸಫಲ, ಮನಸ್ಸಿಗೆ ನೆಮ್ಮದಿ ಮೊದಲಾದ ಫಲಗಳನ್ನು ಕಾಣಬಹುದು. ಎಲ್ಲಿವರೆಗೆ? ಮೇ 15ರವರೆಗೆ ತುಂಬ ಚೆನ್ನಾಗಿದೆ ಮಕರ ರಾಶಿಯವರಿಗೆ. ಮೇ 15ರ ನಂತರ ಗುರುವಿನ ಫಲ ಬದಲಾಗತ್ತೆ. ಮಿಥುನ ರಾಶಿಗೆ ಗುರು ಹೋದಾಗ, ಗುರುವು ಸಂಚರಿಸುವಾಗ ಹಣದ ಅಡಚಣೆ, ಬಂಧು ಮಿತ್ರರ ಮನಸ್ತಾಪ, ಅನಾರೋಗ್ಯಗಳು ಕಾಣಬರುತ್ತವೆ. ಶನಿಯು ಮೀನರಾಶಿಯಲ್ಲಿರುವಾಗ ಶುಭದಾಯಕನಾಗಿದ್ದು ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಗತಿ, ಸ್ಥಿರಾಸ್ತಿ ಸಂಪಾದನೆ, ಯತ್ನ ಕಾರ್ಯಾನುಕೂಲ, ಸೇವಕ ವರ್ಗದಿಂದ ಸಹಾಯ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಮೊದಲಾದ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಅಂದರೆ ಮಕರ ರಾಶಿಯವರಿಗೆ ಶನಿ ಬಲ ಬರ್ತಿದೆ, ಗುರುಬಲ ಹೋಗುತ್ತೆ. ಹಾಗಾಗಿ ಪರವಾಗಿಲ್ಲ, ಯಾವುದಾದ್ರು ಒಂದು ದೊಡ್ಡ ಗ್ರಹದ ಬಲ ಇದ್ದರೆ ಸಾಕು. ಮಕರ ರಾಶಿಯವರು ಸ್ವಲ್ಪ ನಿಟ್ಟುಸಿರನ್ನು ಬಿಡಬಹುದು. ಕುಂಭರಾಶಿಯವರು ಕುಂಭರಾಶಿಯವರಿಗೆ ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭರತ್ನ ವಜ್ರ, ಪಚ್ಚೆ, ನೀಲ. ಶುಭವರ್ಣ ನೀಲ, ಹಸಿರು, ಹಳದಿ. ಶುಭ ದಿಕ್ಕು ಪಶ್ಚಿಮ. ಶುಭ ಸಂಖ್ಯೆ 4, 5, 6, 8. ಶುಭ ದಿನಾಂಕ 1, 10, 19, 28. ಕುಂಭರಾಶಿಯವರಿಗೆ ಈಗ ಪ್ರೆಸೆಂಟು ವೃಷಭ ಕಟಕ ರಾಶಿಗಳಲ್ಲಿ ಗುರು ಸಂಚರಿಸುವಾಗ ವ್ಯಾಪಾರದಲ್ಲಿ ಸಾಧಾರಣ ಲಾಭ, ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ತೊಂದರೆ,
ಮನಸ್ಸಿಗೆ ಚಿಂತೆ, ವೃಥಾ ತಿರುಗಾಟ, ವಿರೋಧಿಗಳಿಂದ ಕಿರುಕುಳ, ಬಂಧು ಮಿತ್ರ ಮನಸ್ತಾಪ, ಅನಾರೋಗ್ಯ ಮೊದಲಾದ ಫಲಗಳು. ಇದು ಮೇ 15ರವರೆಗೆ. ಅಲ್ಲಿವರೆಗೂ ಚೆನ್ನಾಗಿಲ್ಲ. ಮೇ 15 ನಂತರ ಚೆನ್ನಾಗಿದೆ. ಗುರುವು ಮಿಥುನ ರಾಶಿಗೆ ಬಂದಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ, ಸಜ್ಜನ ಸಹವಾಸ, ಧನ ಆಗಮನ, ಕುಟುಂಬದಲ್ಲಿ ಉತ್ತಮವಾದ ವಾತಾವರಣ, ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಮೊದಲಾದ ಫಲಗಳನ್ನು ನಿರೀಕ್ಷಿಸಬಹುದು. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಸಲ್ಲದ ಅಪವಾದ, ದಾಯಾದಿ ಕಲಹ, ವೃಥಾ ತಿರುಗಾಟ, ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ ಮೊದಲಾದ ಫಲಗಳು ಉಂಟಾಗುತ್ತವೆ. ಯಾರಿಗೆ? ಅಲ್ಲಿಗೆ ಕುಂಭರಾಶಿಯವರಿಗೆ ಗುರುಬಲ ಬರುತ್ತೆ, ಶನಿ ಬಲ ಹೋಗುತ್ತೆ. ಯಾಕಂದರೆ ಕುಂಭರಾಶಿಯವರು ಆಲ್ರೆಡಿ 7.5ನಲ್ಲಿದ್ದಾರೆ. ಇನ್ನು 2.5 ವರ್ಷ ಇದೆ ಅವರಿಗೆ. ಶನಿ ಮುಂದೆ ಮೀನರಾಶಿಗೆ ಹೋಗಿ ಮೀನರಾಶಿಯಿಂದ ಮುಂದೋದ ಮೇಲೆ ಅವರಿಗೆ 7.5ಗೆ ಹೋಗೋದು. ಮಕರದವರಿಗೆ 7.5 ಮುಗಿದೋಗುತ್ತೆ. ಕುಂಭರಾಶಿಯವರಿಗೆ 2ನೇ ಮನೆಗೆ ಬರುತ್ತೆ. ಹಾಗಾಗಿ ಅವರಿಗೆ ಗುರುಬಲ ಬಂತು, ಶನಿ ಬಲ ಇರೋದಿಲ್ಲ. ಅವರು ನಿಟ್ಟುಸಿರು ಬಿಡ್ಬೋದು. ಯಾವುದೋ ಒಂದು ಗ್ರಹದ ಬಲವಾದರೂ ಬಂತು ಕುಂಭರಾಶಿಯವರು. ಕಡೆಯದಾಗಿ ಮೀನರಾಶಿ. ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ. ಶುಭರತ್ನ ಮಾಣಿಕ್ಯ, ಪುಷ್ಯರಾಗ, ನೀಲ, ಹವಳ. ಶುಭ ವರ್ಣ ಹಳದಿ, ಕೆಂಪು, ಕೇಸರಿ, ತಾಮ್ರ. ಶುಭ ದಿಕ್ಕು ಈಶಾನ್ಯ. ಶುಭ ಸಂಖ್ಯೆ 1, 3, 8, 9. ಶುಭ ದಿನಾಂಕ 3, 9, 12, 18, 21, 27, 30. ಮೀನರಾಶಿಯವರಿಗೆ ಈಗ ಪ್ರೆಸೆಂಟ್ ವೃಷಭ ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಅಶುಭನಾಗಿದ್ದು ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರ ಮನಸ್ತಾಪ, ವೃಥಾ ತಿರುಗಾಟ, ಅಧಿಕಾರಿಗಳಿಂದ ತೊಂದರೆ ಮೊದಲಾದ ಫಲಗಳು ಕಾಣಬರುತ್ತವೆ. ಗುರುವು ಕಟಕ ರಾಶಿಯಲ್ಲಿರುವಾಗ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ. ಅಂದರೆ ಮೀನರಾಶಿಯವರಿಗೆ ಮುಂದಿನ ವರ್ಷ ಗುರುಬಲ ಬರುತ್ತೆ ಅಂತ. ಈಗ 4ನೇ ಮನೆ ಆಗುತ್ತೆ, ಫಲ ಇರಲ್ಲ. ಮುಂದಿನ ವರ್ಷ 5ನೇ ಮನೆ ಆಗೋದ್ರಿಂದ ಅವ್ರಿಗೆ ಫಲ ಬರುತ್ತೆ. ಸಜ್ಜನ ಸಹವಾಸ, ಕುಟುಂಬದಲ್ಲಿ ನೆಮ್ಮದಿ, ಧನಾಗಮ, ಯತ್ನ, ಕಾರ್ಯಾನುಕೂಲ ಮೊದಲಾದ ಶುಭ ಫಲಗಳನ್ನು ಕಾಣಬಹುದು ಮುಂದಿನ ವರ್ಷ ಮೇಯಿಂದ. ಈ ವರ್ಷ ಅವರಿಗೆ ಗುರುಬಲ ಇಲ್ಲ. ಈಗ ಶನಿದು ಫಲ ನೋಡುವ. ಶನಿಯು ಮೀನರಾಶಿಯಲ್ಲೇ ಸಂಚರಿಸುವುದರಿಂದ ಆ ರಾಶಿಗೆ ಬರುತ್ತೆ ಶನಿ. ಅಶುಭನಾಗಿದ್ದು ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಬಂಧು ಮಿತ್ರ ವಿರೋಧ, ಸ್ತ್ರೀ ಸಂಬಂಧವಾದ ವ್ಯವಹಾರಗಳಿಂದ ಮನಸ್ಸಿಗೆ ಚಿಂತೆ, ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ, ವೃಥಾ ತಿರುಗಾಟ ಮೊದಲಾದ ಫಲಗಳನ್ನು ಅನುಭವಿಸಬೇಕಾದೀತು. ಇಷ್ಟು 2025 ದ್ವಾದಶ ರಾಶಿಗಳ ಫಲ ನಿರೂಪಣೆ. ಇಷ್ಟು ಫಲಗಳನ್ನು ಓದಿದಾಗ ಆಯಾ ರಾಶಿಯವರು ಗಾಬರಿ ಪಡುವಂಥ ಅವಶ್ಯಕತೆ ಆಗಲಿ, ಆತಂಕ ಪಡುವಂಥ ಅವಶ್ಯಕತೆ ಆಗಲಿ ಇಲ್ಲ. ಯಾಕೆ ಅಂತಂದರೆ ಈಗ ಯಾರಿಗೋ ಗುರುಬಲ ಇಲ್ಲ ನಿಮ್ಮ ಮನೆಯಲ್ಲಿ. ನಾವು ಓದಿದಂಥ ರಾಶಿಯವರಿಗೆ ಗುರುಬಲ ಇಲ್ಲ. ನಿಮ್ಮ ಮನೆಯಲ್ಲೇ 4 ಜನ ಇದ್ದರೆ 4 ರಾಶಿ ಇರುತ್ತೆ. 2 ರಾಶಿಯವರಿಗೆ ಗುರುಬಲ ಇಲ್ಲ ಅಂದ್ಕೊಳ್ಳಿ, 2 ರಾಶಿಯವರಿಗೆ ಗುರುಬಲ ಇರುತ್ತೆ ಅಂದ್ಕೊಳ್ಳಿ. 4 ಜನದ್ದು ಬ್ಯಾಲೆನ್ಸ್ ಆಯ್ತಲ್ಲ, ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಈ ಫಲ ನಿರೂಪಣೆ, ಫಲ ಡಿಸ್ಟ್ರಿಬ್ಯೂಷನ್ ಆಗೋದು ಹೇಗೆ ಅಂತಂದರೆ, ಒಂದು ಮನೆಯಲ್ಲಿ 4 ಜನ ಗಂಡ ಹೆಂಡತಿ 2 ಮಕ್ಕಳು ಇದ್ದರು ಅಂತ ನೀವು ಅಂದ್ಕೊಂಡ್ರೆ, ಇಬ್ಬರಿಗೆ ಗುರುಬಲ ಇದ್ದರೂ ಸಾಕು, ಅದು 4 ಜನಕ್ಕೂ ಡಿವೈಡ್ ಆಗುತ್ತೆ, ಶೇರ್ ಆಗುತ್ತೆ 4 ಜನಕ್ಕೂ. ಯಾಕೆಂದರೆ ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿರ್ತಾರೆ, ಪ್ರತಿದಿನ ಒಂದೇ ಪಾತ್ರೆಯಲ್ಲಿ ಮಾಡಿದಂಥ ಅನ್ನವನ್ನು ಸೇವಿಸ್ತಾರೆ, ಎಲ್ಲರೂ ಗಾಳಿಯ ಮೂಲಕ ಕೂಡ ಅವರು ಒಂದೇ ಉಸಿರನ್ನು ಆಡ್ತಾ ಇರ್ತಾರೆ. ಹಾಗಾಗಿ ಎಲ್ಲವೂ ಶೇರ್ ಆಗುತ್ತೆ. ಆತಂಕ ಗಾಬರಿ ಬಿಡೋದು ಬೇಡ. ನನಗೆ ಈ ರಾಶಿಗೆ ಹಿಂಗಾಗೋಯ್ತಾ, ನನಗೆ ಹಿಂಗಾಗೋಯ್ತಾ, ಏನೋ ತೊಂದರೆ ಆಗುತ್ತಾ ಅಂತ. ಅವ್ರ ಕಡೆಯಿಂದ ಫಲಗಳು ನಿಮಗೆ ಶೇರ್ ಆಗುತ್ತೆ. ಹಾಗಾಗಿ ಹೆಚ್ಚು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ, ಕೂಲಾಗಿ ಹೋಗಿ. ಹಾಗಾಗಿ 2025 ನಮಗೆ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ ಅನ್ನತಕ್ಕಂಥ ನಂಬಿಕೆ ಅಂತೂ ಇದೆ. ಯಾಕೆಂದರೆ ಹೋದ ಸಾರಿ ಕ್ರೋಧಿನಾಮ ಸಂವತ್ಸರದಲ್ಲಿ ನಾವಿದ್ವಿ. ಕುಜ ರಾಜ ಆಗಿದ್ದರಿಂದ ಸಾಕಷ್ಟು ಅಪಘಾತಗಳನ್ನು ನಾವು ನೋಡಿದ್ದಾಯಿತು. ಟ್ರೈನ್ ಆಕ್ಸಿಡೆಂಟ್ಸ್ ಇರ್ಬೋದು, ಫ್ಲೈಟ್ ಆಕ್ಸಿಡೆಂಟ್ಸ್ ಇರ್ಬೋದು, ಬೆಂಕಿಯ ಅನಾಹುತಗಳಿರ್ಬೋದು. ಒಂದು ಸಾರಿ ವಾಹನದಲ್ಲಿ ನಿಧನರಾದರು ಅಂದರೆ 10 ಜನ 20 ಜನ ಎಲ್ಲ ನೋಡಿದ್ವಿ ನಾವು. ಯುದ್ಧಗಳನ್ನು ನೋಡಿದ್ವಿ. ಯಾಕೆ ಅಂದರೆ ಕುಜ ರಕ್ತಕಾರಕ.
ಆತನಿಗೆ ರಕ್ತ ನೋಡಬೇಕು, ರಕ್ತ ಕಾಣಿಸ್ಕೋಬೇಕು, ಈ ರೀತಿಯ ಅವನು ರಾಜ ಆಗಿದ್ದರಿಂದ ಸ್ವಲ್ಪ ತೊಂದರೆಗಳನ್ನು ಹೋದ ವರ್ಷ ಅನುಭವಿಸಿದ್ದಾಯಿತು. ಈ ವರ್ಷ ರವಿ ಕುಜನಷ್ಟು ಕ್ರೂರನಲ್ಲ ರವಿ. ಹಾಗಾಗಿ ರವಿ ರಾಜ ಈ ವರ್ಷಕ್ಕೆ, ವಿಶ್ವಾವಸುನಾಮ ಸಂವತ್ಸರಕ್ಕೆ ರವಿ ರಾಜ ಆದ್ದರಿಂದ ನಾವು ಹೆಚ್ಚು ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಸರ್ಕಾರಿ ನೌಕರಿಯವರಿಗೆ, ಅಧಿಕಾರ ವರ್ಗದವರಿಗೆ, ಪೆಟ್ರೋಲ್ ಬಂಕ್ನವ್ರಿಗೆ, ಆಮೇಲೆ ರವಿಗೆ ಸಂಬಂಧಪಟ್ಟಂಥ ಕೆಲಸಗಳು ಯಾರು ರಿಯಲ್ ಎಸ್ಟೇಟ್ನವ್ರಿಗೆ, ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ರವಿ ಜನರಲ್ಲು. ಯಾಕೆಂದರೆ ರವಿನ ನಾವೇನಂತೀವಿ, ನಕ್ಷತ್ರಗಳು, ಈ ಗ್ರಹಗಳಿಗೆ ರಾಜ ರವಿ, ಇಡೀ ಗ್ರಹಗಳಿಗೆ ರಾಜ ನಾವು ರವಿ ಅಂತ ನಿರ್ಧರಿಸಿರೋದ್ರಿಂದ, ಹಾಗಾಗಿ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಅಷ್ಟು ನಮಗೆ ದುಷ್ಟ ಫಲಗಳು ಇರೋದಿಲ್ಲ. ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಈ ವರ್ಷ ಅತಿ ಹೆಚ್ಚು ಯಾರು ವಿವಾಹರಾಗಿಲ್ಲ, ಅವಿವಾಹಿತರಾಗಿದ್ದಾರೆ ಅವರಿಗೆಲ್ಲ ಮದುವೆ ಆಗತಕ್ಕಂಥ ಒಳ್ಳೆಯ ಕಾಲಗಳಿದೆ. ಸರ್ಕಾರಿ ಕೆಲಸ ಸಿಗುವಂಥ ಯೋಗಗಳಿದ್ದಾವೆ, ಪ್ರಮೋಷನ್ ಆಗತಕ್ಕಂಥ ಯೋಗಗಳಿದ್ದಾವೆ. ಇಲ್ಲಿ ನಾವು ಓದ್ಕೊಂಡು ಬಂದ್ವಲ್ಲ, ಮಳೆ ಕಡಿಮೆ ಅನ್ನೋದೊಂದು ಬಿಟ್ಟರೆ ವ್ಯಕ್ತಿಗಳಿಗೆ ಅಷ್ಟು ನಷ್ಟ ಅಂತ ಏನೂ ಇಲ್ಲ. ಆದರೆ ಗುರುಬಲ ಇಲ್ಲದೇ ಇದ್ದವರು ಸ್ವಲ್ಪ ಹುಷಾರಾಗಿರಬೇಕಷ್ಟೇ. ಶನಿ 7.5 ಇದ್ದವ್ರು ಸ್ವಲ್ಪ ಹುಷಾರಾಗಿರಿ. ಅಂದರೆ ಏನು ಹುಷಾರು ಅಂದರೆ ಏನಿಲ್ಲ, ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಅದನ್ನು ಮಾಡ್ಕೊಂಡವ್ರು ಸಾಕು. ಹೊಸ ಯೋಜನೆಗಳಿಗೆ ಕೈ ಹಾಕೋದಕ್ಕೆ ಹೋಗಬಾರ್ದು ಈ ವರ್ಷ. ಚೆನ್ನಾಗಿಲ್ಲದೆ ಇದ್ದವರು ಕೆಲಸ ಮಾಡ್ಕೊಂಬಂದ್ವ, ಊಟ ಮಾಡೋದ್ವ, ಮಲಗೋದ್ವ ಅಷ್ಟೇ. ಅತಿ ಹೆಚ್ಚು ಬಂಧುಗಳ ಜೊತೆ, ಮಿತ್ರ ಜೊತೆ ವ್ಯವಹಾರ ಮಾಡುವಾಗ ಆತ್ಮೀಯತೆಯಿಂದ ವ್ಯವಹಾರ ಮಾಡ್ಕೊಂಡು ಹೋಗಬೇಕು. ಕ್ಲಾಶ್ಗಳನ್ನ ಮಾಡ್ಕೋಬಾರ್ದು. ಅದಕ್ಕಿಂತ ಮುಖ್ಯವಾಗಿ ವಾಹನ ಚಲಾಯಿಸುವಾಗ ಹುಷಾರಾಗಿ ವಾಹನವನ್ನು ಚಲಾಯಿಸಬೇಕು. ಆಹಾರ ಪದಾರ್ಥಗಳನ್ನು, ಉತ್ತಮವಾದ ಆಹಾರ ಪದಾರ್ಥಗಳನ್ನ ತಗೋಬೇಕು. ನಿದ್ರೆ ಚೆನ್ನಾಗಿ ಮಾಡಬೇಕು. ಮನಸ್ಸಿಗೇನು ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆಗಳು ಆಗೋದಿಲ್ಲ ಸ್ನೇಹಿತರೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಸರ್ವೇ ಜನೋ ಸುಖಿನೋ ಭವಂತು. 2025 ವಿಶ್ವಾವಸು ನಾಮ ಸಂವತ್ಸರ ಇಡೀ ಜಗತ್ತಿಗೆ ಒಳ್ಳೆಯ ಫಲವನ್ನು ಉಂಟು ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಪಂಚಾಂಗ ಶ್ರವಣ ಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಇದನ್ನು ಪ್ರಸ್ತುತಪಡಿಸಿದಂಥ ಬಿ ಗಣಪತಿಯವರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಮೂಲಕ ಧನ್ಯವಾದವನ್ನು ಅವರಿಗೆ ತಿಳಿಸೋಣ ಅಂತ ಹೇಳ್ತಾ ಈ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.